ನಾನು ಒಂದ್ಸಾರಿ ಅಸೆಂಬ್ಲಿನಲ್ಲಿ ಹೇಳಿದೆ, ಈ ಈಶ್ವರಪ್ಪನಿಗೆ, ರವಿಗೆ, ಸಿಟಿ ರವಿಗೆ, ಅಶೋಕನಿಗೆ, ಅವ್ರಿಗೆಲ್ಲ ಹೇಳಿದೆ, ನೋಡಪ್ಪ ನೀವೆಲ್ಲ ಮೆರೆದಾಡಬೇಡಿ, ನೀವು ನಂತರನೇ ಸಂವಿಧಾನದ ಮೂಲಕ ಇಲ್ಲಿ ಬಂದಿರತಕ್ಕಂಥದ್ದು. ನಾನು ಮುಖ್ಯಮಂತ್ರಿ ಆಗಿದ್ರೆ, ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಮ್ಮ ಸಂವಿಧಾನ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನೀನು ಈಶ್ವರಪ್ಪ ನೀನು ಅಸೆಂಬ್ಲಿಗೆ ಬಂದಿದ್ರೆ, ಸಿಟಿ ರವಿ ನೀನು ಅಸೆಂಬ್ಲಿಗೆ ಬಂದಿದ್ರೆ, ಅಶೋಕ ನೀನು ಅಸೆಂಬ್ಲಿಗೆ ಬಂದಿದ್ರೆ, ನೀವೆಲ್ಲರೂ ಕೂಡ ಸಂವಿಧಾನದಿಂದ ಅಂತಕ್ಕಂಥದ್ದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಲ್ಲದೆ ಹೋದ್ರೆ ಈಶ್ವರಪ್ಪ ನೀ ಕುರಿ ಕಾಯ್ಬೇಕಾಗಿತ್ತು, ಸಿಟಿ ರಾವಿ ನೀ ಹೊಲ ಉಳ್ಬೇಕಾಗಿತ್ತು, ಅಶೋಕ ನೀನು ಹೊಲ ಉಳ್ಬೇಕಾಗಿತ್ತು ಅಂತ ಹೇಳಿದೆ ನಾನು. ಇವರೆಲ್ಲರೂ ಕೂಡ ಸಂವಿಧಾನದ ಮೂಲಕ, ನಾನು ಕೂಡ ಸಂವಿಧಾನದ ಮೂಲಕ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರೋದು. ನಿಮ್ಮ ಆಶೀರ್ವಾದನೂ ಕೂಡ ಇದೆ ಈ ರಾಜ್ಯದ. ಅಫ್ಕೋರ್ಸ್ ಎಲ್ಲ ಜಾತಿಯ ಬಡವರು, ಎಲ್ಲ ಧರ್ಮದ ಜನ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು, ಮೇಲ್ವರ್ಗದ ಬಡವರು ಕೂಡ. ಅದಕ್ಕೆ ನಾವು ಮಾಡಿದಂತ ಕಾರ್ಯಕ್ರಮಗಳಿದ್ದಾವಲ್ಲ, ಜಾತಿ ಧರ್ಮದ ಮೇಲೆ ವಿಂಗಡಣೆ ಮಾಡಕ್ ಹೋಗಿಲ್ಲ. ಈಗ ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ, ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸುಮಾರು 1,41,00,000 ಮಹಿಳೆಯರು, 141 ಕೋಟಿ ಮಹಿಳೆಯರು, 141 ಕೋಟಿ ಮಹಿಳೆಯರು ಇವತ್ತು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾರೆ. ಹೌದು ಅಲ್ವೇನ್ರಮ್ಮ? ಆ ದುಡ್ಡೆಲ್ಲ ಉಳಿತದ ಅಲ್ವಾ ನಿಮಗೆ? ಗೃಹ ಜ್ಯೋತಿ 1,51,00,000 ಜನ ಮನೆಗಳಿಗೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್ ಕೊಟ್ಟಿದ್ದೀವಿ. ಆ ದುಡ್ಡೆಲ್ಲ ಉಳಿತಾಯ ಆಗುತ್ತಲ್ಲ.